ಪೂಜಾ ಸಾವಿನ ಸೀಕ್ರೆಟ್ ಬೆನ್ನು ಬದ್ದಿದ್ದಾರೆ ಪೊಲೀಸರು. 1 ವರ್ಷದಿಂದಲೂ ಕೂಡ ಮನೆಯವರು ಹಾಗೆ ಸ್ನೇಹಿತರ ಸಂಪರ್ಕವನ್ನ ಮಾಡಿರುವುದಿಲ್ಲ ಟೆಕ್ಕಿ ಪೂಜಾ. ಜಾರ್ಖಂಡ್ ಮೂಲದ ಪೂಜಾ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಮೊದಲು 1 ವರ್ಷದ ಹಿಂದೆ ಆ ಕೆಲಸಕ್ಕೆ ರಿಸೈನ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಮೊಬೈಲ್ ಅನ್ನು ಆಫ್ ಮಾಡ್ಕೊಂಡಿರ್ತಾರೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಲಭ್ಯವಾಗಿದೆ. ಹಳೆ ಸಿಮ್ ತೆಗೆದು ಹೊಸ ಸಿಮ್ ಬಳಕೆ ಮಾಡ್ತಾ ಇದ್ರು ಪೂಜಾ ಅನ್ನುವಂತ ವಿಚಾರ ಬಯಲಾಗಿದೆ. 3 ತಿಂಗಳ ಹಿಂದೆ ಅಷ್ಟೇ ಹೊಸ ಸಿಮ್ ವ್ಯಾಲಿಡಿಟಿ ಮುಗಿದು ಆಫ್ ಆಗಿರುತ್ತೆ. ಕಳೆದ 3 ತಿಂಗಳಿನಿಂದಲೂ ಕೂಡ ಈಕೆ ಹೊರಗಡೆ ಯಾರಿಗೂ ಕೂಡ ಕಾಣಿಸಿಕೊಂಡಿರೋದಿಲ್ಲ. ತನಿಖೆಯಲ್ಲಿ ಕೊಲೆಯಾಗಿರೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಇವತ್ತು ಪೂಜಾ ದತ್ತಳ ಮರಣೋತ್ತರ ಪರೀಕ್ಷೆಗಾಗಿ ಸಿದ್ಧತೆಯೂ ಕೂಡ ಆಗಿದೆ. ಮಾನಸಿಕ ಖಿನ್ನತೆ ಅನ್ನೋದಾದ್ರೆ ಅದಕ್ಕೆ ಕಾರಣಗಳು ಏನು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ. ಇನ್ನು ಲವ್ ಫೇಲ್ಯೂರ್ ಏನಾದ್ರೂ ಆಗಿತ್ತಾ ಅಥವಾ ಕೌಟುಂಬಿಕ ವಿಚಾರನ, ವೈಯಕ್ತಿಕ ವಿಚಾರನ ಅನ್ನುವಂಥ ಆಂಗಲ್ ನಲ್ಲಿಯೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಆಡುಗೋಡಿ ಪೊಲೀಸರು. 1 ವರ್ಷದ ಸಿಡಿಆರ್ ರಿಪೋರ್ಟ್ ಅನ್ನ ಮಾಹಿತಿ ಕಲೆ ಹಾಕೋದಕ್ಕೆ ಪೊಲೀಸರು ಸದ್ಯ ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಿನ ಆಡುಗೋಡಿಯ ಬಾಡಿಗೆ ಮನೆಯಲ್ಲಿ ಬೆತ್ತಲೆಯಾಗಿ ಯುವತಿಯ ಶವ ಸಿಕ್ಕ ಕೇಸ್ಗೆ ಒಂದರ ಮೇಲೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಟೆಕ್ಕಿಯಾಗಿದ್ದಂಥ ಪೂಜಾ ದತ್ತ ಕೆಲ ತಿಂಗಳ ಹಿಂದೆ ಅಷ್ಟೇ ಕೆಲಸವನ್ನ ಬಿಟ್ಟಿರ್ತಾರೆ. ಸಾವಿನ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಯುವತಿ ಇದ್ದಂತಹ ರೂಮ್ ಅನ್ನ ನೋಡಿ ಶಾಕ್ ಆಗಿದ್ದಾರೆ. ಆ ಯುವತಿ ಇದ್ದಂತಹ ರೂಮಿನ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಪೂಜಾ ರೂಮಿನ ಗೋಡೆಗಳ ಮೇಲೆ ಹಲವಾರು ಚೀಟಿಗಳಿತ್ತು. ಇನ್ನು ಆ ಚೀಟಿಗಳು ಟೆಕ್ಕಿ ಶವದ ಸೀಕ್ರೆಟ್ ಏನು ಅನ್ನೋದನ್ನ ಬಯಲು ಮಾಡುತ್ತಾ ಅನ್ನುವಂತಹ ಸಾಕಷ್ಟು ಅನುಮಾನದಿಂದ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೂಜಾ ದತ್ತ ಅನುಮಾನಾಸ್ಪದ ಸಾವು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರಿಗೆ ಇನ್ನು ಕೂಡ ಆಕೆಯ ಪೋಷಕರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಜಾರ್ಖಂಡ್ನಲ್ಲಿನ ಪೋಷಕರ ಪತ್ತೆಗಾಗಿಯೂ ಕೂಡ ಪೊಲೀಸರು ಇದೀಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅನುಮಾನಾಸ್ಪದ ಸಾವಿನ ಕೇಸ್ ಬಗ್ಗೆ ಪೊಲೀಸರು ದಿನಕ್ಕಿಂತ ದಿನಕ್ಕೆ ತೀವ್ರವಾದಂತಹ ತನಿಖೆಯನ್ನು ನಡೆಸ್ತಾ ಇದ್ರೂ ಕೂಡ ಆಕೆಯ ಸಾವಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಇನ್ನು ತಿಳಿದು ಬಂದಿಲ್ಲ. ಇನ್ನು ಪೂಜಾ ಮನೆಗೆ ಆಗಾಗ ಓರ್ವ ಹುಡುಗ ಹೋಗಿ ಬರ್ತಾ ಇದ್ದಂತೆ. ಅಲ್ಲದೆ ಪೂಜಾ ರೂಮ್ನಲ್ಲಿ ಇಡೀ ಕಸದ ರಾಶಿಯೇ ಸಿಕ್ಕಿದೆ. ಗೋಡೆಗಳ ಸುತ್ತ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಬರೆದು ಅಂಟಿಸಿದ ಚೀಟಿಗಳು ಕೂಡ ಸಿಕ್ಕಿದೆ. ಹಾಗೆ ಆ ರೂಮ್ ನ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಯಾವ ರೀತಿಯಾಗಿ ಕಸದಿಂದ ತುಂಬಿದೆ ಆ ಒಂದು ರೂಮ್, ಅಥವಾ ಹೇಗೆ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿದೆ ಅಂತ ಹೇಳಿ. ಇನ್ನು ಆ ಚೀಟಿ ಏನ್ ಸಿಕ್ಕಿದೆ ಅದರ ಮೂಲಕವಾಗಿಯೂ ಕೂಡ ತನಿಖೆಯನ್ನು ಮಾಡುವಂತ ಕೆಲಸ ಆಗ್ತಾ ಇದೆ. ಪೂಜಾಳ ವಿಚಿತ್ರ ವರ್ತನೆಗೆ ಸಾಕ್ಷಿ ಎನ್ನುವಂತಿದೆ ಆ ಎಲ್ಲಾ ಚಿಟ್ಸ್ಗಳು ಕೂಡ. ಒಂದು ಕಡೆ ಮನೆ ತುಂಬೆಲ್ಲ ಪೇಪರ್ ಹರಿದು ಬಿಸಾಡಿದ್ದು, ಮೃತ ಪೂಜಾಳ ರೂಮ್ನಲ್ಲಿ 2 ಮೂಟೆ ತುಂಬುವಷ್ಟು ಕಸ ಇತ್ತು ಅಂತ ಹೇಳಿ ಪೊಲೀಸರ ತನಿಖೆಯಲ್ಲಿ ಕೂಡ ಗೊತ್ತಾಗಿದೆ. ಇದೆಲ್ಲದನ್ನ ಗಮನಿಸಿದ್ರೆ ಪೂಜಾ ಮಾನಸಿಕ ಸ್ಥಿತಿ ಸರಿ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಟೆಕ್ಕಿ ಪೂಜಾ ಸಾವಿನ ಹಿಂದೆ ಅಡಗಿರುವಂತ ಸೀಕ್ರೆಟ್ ಏನು ಅಂತ ಹೇಳಿ ಪೊಲೀಸರು ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಸದ್ಯ ಸಿಗ್ತಾ ಇದೆ ವಿಶ್ವನಾಥ್? ದಿವ್ಯಾ, ನಿನ್ನೆ ಬೆಳಗ್ಗೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದವಾಗಿ, ಅದರಲ್ಲೂ ಕೂಡ ನಗ್ನವಾಗಿ ಈ ಟೆಕ್ಕಿ ಪೂಜಾ ದತ್ತ ಮೃತದೇಹ ಪತ್ತೆಯಾಗಿತ್ತು. ಹೀಗಾಗಿ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಪೊಲೀಸರಲ್ಲೂ ಕಾಡ್ತಾ ಇತ್ತು. ಮತ್ತು ಆಕೆ ವಾಸವಿದ್ದಂತಹ ಈ 1RK ಕೊಠಡಿಯ ಚಿತ್ರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ರಾಶಿಗಟ್ಟಲೆ ಪೇಪರ್ ಹರಿದು ಹಾಕಿರುವಂತದ್ದು, ಮತ್ತು ಗೋಡೆಯ ಮೇಲೆ ಬೇರೆ ಬೇರೆ ರೀತಿ ಬರೆದುಕೊಂಡಿರುವಂತದ್ದು, ಮತ್ತು ಆಕೆ ಯಾರ ಹತ್ರನೂ ಕೂಡ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಜಾರ್ಖಂಡ್ ಮೂಲದ ಈಕೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. 1 ವರ್ಷದ ಹಿಂದೆ ರಿಸೈನ್ ಕೂಡ ಮಾಡಿರ್ತಾಳಂತೆ. ಅದಾದ್ಮೇಲೆ ಆ ಸಿಮ್ ಅನ್ನು ಕೂಡ ಚೇಂಜ್ ಮಾಡ್ಕೊಂಡಿರ್ತಾಳೆ, ಹೊಸ ನಂಬರ್ ಅನ್ನು ಕೂಡ ತೆಗೆದುಕೊಂಡಿರ್ತಾಳೆ. ಮನೆಯವ್ರ ಜೊತೆನೂ ಕೂಡ ಈಕೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಹೀಗಾಗಿ ಹೊಸ ಸಿಮ್ ಅನ್ನು ಕೂಡ ತೆಗೆದುಕೊಂಡಿರ್ತಾಳೆ. ಇತ್ತೀಚೆಗೆ ಆ ಸಿಮ್ ಕೂಡ ಡೆಡ್ ಆಗಿತ್ತಂತೆ. ಇನ್ನು ನಿನ್ನೆ ಈ ಮನೆ ಮಾಲೀಕರು ಹೇಳೋ ಪ್ರಕಾರ ಮನೆಗೆ ಬಂದು ಹೋಗ್ತಾ ಇದ್ದ ಒಬ್ಬ ಯುವಕ ಅನ್ನೋ ಒಂದು ಆಂಗಲ್ ನಲ್ಲಿ ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ಲಿಲ್ಲ ಈಕೆ ಅನ್ನೋ ಒಂದು ಆಂಗಲ್ ನಲ್ಲಿ. ಮತ್ತು ಆಕೆಯ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರಿಗೂ ಕೂಡ 1 ವರ್ಷದಿಂದ ಈಕೆ ಸಂಪರ್ಕನೇ ಮಾಡಿಲ್ವಂತೆ. ಈಗ ಸದ್ಯಕ್ಕೆ ಮಾನಸಿಕ ಖಿನ್ನತೆಗೆ ಏನಾದ್ರೂ ಒಳಗಾಗಿದ್ಲ ಈಕೆ ಅನ್ನೋ ಒಂದು ಆಂಗಲ್ ನಲ್ಲಿ ತನಿಖೆ ನಡೀತಾ ಇದೆ. ಮತ್ತೆ ಲವ್ ಫೇಲ್ಯೂರ್ ಆಗಿತ್ತಾ, ಕೌಟುಂಬಿಕ ವಿಚಾರವಾ ಅಥವಾ ವೈಯಕ್ತಿಕ ಕಾರಣವಾ ಸಾವಿಗೆ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ತನಿಖೆ ನಡೀತಾ ಇರುವಂತದ್ದು. ಇನ್ನು ಮರಣೋತ್ತರ ಪರೀಕ್ಷೆ ಬರಬೇಕಾಗಿದೆ. ಯಾಕಂತಂದ್ರೆ ಮರಣೋತ್ತರ ಪರೀಕ್ಷೆಯ ವರದಿ ರಿಪೋರ್ಟ್ ಬಂದ ನಂತರ ಈಕೆ ಯಾವ ರೀತಿಯಾಗಿ, ಅಂದ್ರೆ ಏನಾದ್ರೂ ಬೇರೆ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ಲ ಅಥವಾ
ಬೇರೆ ಯಾರಾದ್ರೂ ಬಂದು ಈಕೆಯನ್ನ ಹತ್ಯೆ ಮಾಡಿ ಹೋದ್ರ, ಈ ಎಲ್ಲಾ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗತ್ತೆ. ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಆಕೆಯ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತು ಆ ಸಿಡಿಆರ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಿಡಿಆರ್ ನಲ್ಲಿ ಯಾರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ದು, ಯಾರ ಜೊತೆ ಹೆಚ್ಚು ಮಾತನಾಡ್ತಾ ಇದ್ದೋ ಅನ್ನೋ ಆಂಗಲ್ ನಲ್ಲೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಪೊಲೀಸರಿಗೆ ಈ ಒಂದು ಪ್ರಕರಣ ತಲೆ ಕೆಡಿಸಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಮರಣೋತ್ತರ ಪರೀಕ್ಷೆ ಆಗಿರ್ಬೋದು, ಈಕೆಯ ಮೊಬೈಲ್ ಪರಿಶೀಲನೆಯ ನಂತರ ಕೆಲವೊಂದು ಡಾಟಾಗಳೇನು ಲಭ್ಯ ಆಗುತ್ತಲ್ಲ, ಅದರ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಈಕೆ ಸಾವಾಯಿತು ಅನ್ನೋ ಆಂಗಲ್ ನಲ್ಲಿ ಸ್ಪಷ್ಟತೆ ಸಿಗುತ್ತೆ. ದಿವ್ಯಾ. ಓಕೆ ವಿಶ್ವನಾಥ್, ಇನ್ನು ಆಕೆಯ ಪೋಷಕರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ಯಾ ಅಥವಾ ಪೋಷಕರನ್ನ ಸಂಪರ್ಕ ಮಾಡುವಂತ ಕೆಲಸ ಆಗಿದೆಯಾ ಪೊಲೀಸರಿಂದ, ಹೇಗೆ? ದಿವ್ಯಾ, ನಿನ್ನೆ ಯಾವಾಗ ಮೃತದೇಹ ಪತ್ತೆ ಆಗುತ್ತಲ್ಲ, ಆಸ್ ಯೂಶುವಲ್ ಕುಟುಂಬಸ್ಥರನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂತಂದ್ರೆ ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾಗತ್ತೆ ಮತ್ತು ಯಾರು ಈಕೆಗೆ ಇಲ್ಲ ಅಂದ್ರೆ ಆ ಮೃತದೇಹದ ವಾರಸುದಾರರು ಯಾರು ಇಲ್ಲ ಅನ್ನೋ ಸಂದರ್ಭದಲ್ಲಿ ಆ ಪೊಲೀಸರೇ ಯಾವ ರೀತಿಯಾಗಿ ಅಂದ್ರೆ ಏನು ಅಂತಿಮ ವಿಧಿವಿಧಾನಗಳನ್ನು ಮಾಡಬೇಕು, ಇದೆಲ್ಲವನ್ನು ಕೂಡ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಆಲ್ರೆಡಿ ಈ ಜಾರ್ಖಂಡ್ ಏನು ಇವರ ಪೋಷಕರಿದ್ದಾರೆ ಮತ್ತು ಸ್ನೇಹಿತರಿದ್ದಾರೆ ಮತ್ತು ಈಕೆ ಹಳೆ ಕಂಪನಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ಲಲ್ಲ, ಆ ಒಂದು ಐಡಿ ಕಾರ್ಡ್ ಆಧಾರದ ಮೇಲೆ ಅಲ್ಲಿ ಕಾಂಟ್ಯಾಕ್ಟ್ ಇರುವಂತವ್ರು ಮತ್ತು ಕ್ಲೋಸ್ ಕಾಂಟ್ಯಾಕ್ಟ್ ಇರುವಂತವರಾಗಿರ್ಬೋದು ಮತ್ತು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾರಾದ್ರೂ ಕೂಡ ಕೆಲಸಕ್ಕೆ ಸೇರಬೇಕು ಅಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕುಟುಂಬದ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅಲ್ಲಿಂದನೇ ಕೆಲವೊಂದು ದೂರವಾಣಿ ಸಂಖ್ಯೆಗಳನ್ನು ತೆಗೆದುಕೊಂಡು ಪೊಲೀಸರು ಈಕೆಯ ಕುಟುಂಬಸ್ಥರನ್ನ ಸಂಪರ್ಕಿಸಿ ಈಗಾಗಲೇ ಈಕೆ ಏನು ಮೃತಪಟ್ಟಿದ್ದಾಳಲ್ಲ ಈ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನೇನು ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.